ಪ್ರೈಸ್ ದಿ ಲಾರ್ಡ್. ಕ್ರೈಸ್ತರ ಮೇಲೆ ಈ ಭಾರತ ದೇಶದಲ್ಲಿ ಒಂದು ತಪ್ಪಾದ ಅಭಿಪ್ರಾಯ ಉಂಟು. ಅದೇನಂತಂದ್ರೆ, ಈ ಕ್ರೈಸ್ತರು ಬೇರೆ ಧರ್ಮದವರನ್ನ ಆಸೆ ಆಮಿಷಗಳನ್ನ ತೋರಿಸಿ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾರೆ ಎಂಬುದಾಗಿ. ಆದ್ರೆ ನಮ್ಮ ಪ್ರಕಾರ ಅವರು ಕ್ರೈಸ್ತರಾಗಿ ಮತಾಂತರ ಆಗ್ತಿಲ್ಲ, ಮಾನಸಾಂತರ ಆಗ್ತಿದ್ದಾರೆ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಒಂದಾನೊಂದು ದಿನ ಒಂದು ಜಾಗಕ್ಕೆ ಪ್ರಯಾಣ ಮಾಡ್ತಾ ಇರುವಾಗ ಸಮುದ್ರದ ತೀರದಲ್ಲಿ ಒಬ್ಬ ವ್ಯಕ್ತಿಯನ್ನ ಕಾಣ್ತಾರೆ. ಆ ವ್ಯಕ್ತಿಯ ದೇಹದೊಳಗೆ ಸುಮಾರು ದೆವ್ವಗಳು ಸುಮಾರು ದಿವಸಗಳಿಂದ ಇದ್ದುಕೊಂಡು ಅವನ ದೇಹವನ್ನ ಕೆಡಿಸಿಬಿಟ್ಟಿತ್ತು. ಅವನಿಗೆ ಹೆದರಿಕೊಂಡು ಊರು ಜನ ಎಲ್ಲ ಅವನನ್ನ ಒಂದು ಚೈನಲ್ಲಿ ಕಟ್ಟಿ ಊರಿಂದ ಆಚೆಗೆ ಸ್ಮಶಾನದ ಹತ್ತಿರ ಅವನನ್ನ ಬಿಟ್ಟಿದ್ರು. ಒಂದು ವೇಳೆ ಆ ಮಾರ್ಗವಾಗಿ ಯಾರಾದ್ರೂ ಮನುಷ್ಯರು ಹೋದ್ರೆ ಅವರನ್ನ ಹಿಡಿದು ಅವರನ್ನ ಹೊಡೆದು ಅನೇಕ ಹಿಂಸೆಗಳನ್ನ ಮಾಡಿ ಕಳುಹಿಸುತ್ತಿದ್ದ. ಆ ವ್ಯಕ್ತಿಯ ಜೀವನ ಹಾಗೆ ಇತ್ತು. ಬಟ್ಟೆ ಇಲ್ಲದೆ ಮೈ ಮೇಲೆ ಅನೇಕ ರೀತಿಯಾದ ಹಿಂಸೆಯನ್ನ ತನ್ನ ದೇಹವನ್ನ ಕಲ್ಲುಗಳಿಂದ ಹೊಡೆದು ಹಿಂಸೆ ಪಡಿಸಿಕೊಳ್ತಿದ್ದ. ಅಂತ ವ್ಯಕ್ತಿಯನ್ನ ಯೇಸು ಸ್ವಾಮಿ ಕಂಡ ಕೂಡಲೇ ಅವನ ದೇಹದಲ್ಲಿದ್ದಂತ ಎಲ್ಲಾ ದೆವ್ವಗಳನ್ನ ಬಿಡಿಸಿ ಅವನಿಗೆ ಒಂದು ಬಿಡುಗಡೆನ ಕೊಡ್ತಾರೆ. ಆ ವ್ಯಕ್ತಿ ಯೇಸುವನ್ನು ನೋಡಿ, ಸ್ವಾಮಿ, ನಾನು ನಿನ್ನನ್ನು ಹಿಂಬಾಲಿಸುವಂತೆ ನನಗೆ ಅಪ್ಪಣೆಯಾಗಬೇಕು ಎಂಬುದಾಗಿ ಕೇಳ್ತಾರೆ. ಆದ್ರೆ ಯೇಸು ಸ್ವಾಮಿ, ನೀನು ಹಿಂತಿರುಗಿ ಹೋಗಿ ನಿನ್ನ ಊರಲ್ಲಿ ನಿನಗೆ ಆದಂತಹ ಎಲ್ಲಾ ಕಾರ್ಯಗಳ ಕುರಿತು, ದೇವರು ಮಾಡಿದ ಕುರಿತು ನೀನು ಮಾತನಾಡಿ ಎಂಬುದಾಗಿ ಕೇಳ್ತಾರೆ. ಅದರಂತೆ ಆ ವ್ಯಕ್ತಿ ಊರೊಳಗಡೆ ಹೋಗಿ ದೇವರು ಮಾಡಿದ ಎಲ್ಲಾ ಕಾರ್ಯಗಳ ಬಗ್ಗೆ ಸಾರುವಾಗ ಜನಗಳಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿಯವರೆಗೂ ಮೈಯಲ್ಲಿ ನೆಟ್ಟಗೆ ಬಟ್ಟೆ ಇಲ್ಲದ ವ್ಯಕ್ತಿ, ಹುಚ್ಚನಾಗಿ ತಿರುಗಾಡ್ತಾ ಇದ್ದಂತ ವ್ಯಕ್ತಿ ಈಗ ಬಟ್ಟೆನ ಹಾಕಿಕೊಂಡು ಇಷ್ಟೊಂದು ಸ್ವಚ್ಛೆಯಿಂದ ಮಾತಾಡುವುದನ್ನ ಕಂಡು ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಅದಾದ ಮೇಲೆ ಅನೇಕರು ಕೂಡ ಅವನು ಹೇಳಿದಂತೆ ಯೇಸುವಿನ ಮೇಲೆ ನಂಬಿಕೆ ಇಡುವುದಕ್ಕೂ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಮುಂದಾಗ್ತಾರೆ. ಹೀಗೆಯೇ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೀತಿದೆ. ಜನಗಳು ಅನೇಕ ರೀತಿಯಾದಂತಹ ತೊಂದರೆಗಳಲ್ಲಿ, ಸಮಸ್ಯೆಗಳಲ್ಲಿ ಇರುವಾಗ ಅವರನ್ನ ಯಾರೂ ಕೂಡ ತಿರುಗಿ ನೋಡುವುದಿಲ್ಲ. ಆದರೆ ಯೇಸು ಸ್ವಾಮಿ ಬಳಿಗೆ ಬಂದಾಗ ಯೇಸು ಸ್ವಾಮಿಯು ಅವರಿಗೆ ಬೇಕಾದುದನ್ನ ಮಾಡ್ತಾರೆ. ಆಗ ಅವರು ತಮ್ಮ ಜೀವಿತವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಮತಾಂತರ ಅಂತ ಹೇಳುವುದಿಲ್ಲ, ಮಾನಸಾಂತರ ಎಂಬುದಾಗಿ ಹೇಳ್ತೀವಿ. ಒಂದು ವೇಳೆ ಆಸೆಗಾಗಿ ಅಥವಾ ಯಾವುದೋ ಒಂದು ಆಮಿಷಗಳಿಗಾಗಿ, ಯಾವುದೋ ಇಲ್ಲದ ಸಲ್ಲದ ಮಾತುಗಳನ್ನು ಕೇಳಿ ಅಥವಾ ಬಲಾತ್ಕಾರದಿಂದ ಯಾರಾದರೂ ಯೇಸುವಿನ ಬಳಿಗೆ ಬರುವುದೇ ಆದರೆ ಮತಾಂತರವಾಗಬೇಕು ಎಂಬುದಾಗಿ, ಕೇವಲ ಇದಕ್ಕಾಗಿ ಅವರು ಮತಾಂತರಗೊಳ್ಳುತ್ತೇವೆ ಎಂಬುದಾಗಿ ಹೇಳುವುದಾದರೆ ಅಂತದನ್ನ ಯೇಸು ಸ್ವಾಮಿ ಒಪ್ಪುವುದಿಲ್ಲ. ಯಾಕೆಂದರೆ ಯೇಸುವಿನ ಉದ್ದೇಶ ಅದುವಾಗಿರಲಿಲ್ಲ. ಯೇಸುವಿನ ಉದ್ದೇಶವು ಸತ್ಯವನ್ನು ಸಾರುವುದು, ಸತ್ಯದಲ್ಲಿ ನಡೆಯುವುದು ಮತ್ತು ಆತನ ಜೊತೆಗೆ ನಿತ್ಯ ಜೀವವನ್ನು ಪಡೆದು ಪರಲೋಕದಲ್ಲಿ ಜೀವಿಸುವುದು ಆಗಿದೆ. ಗಾಡ್ ಬ್ಲೆಸ್ ಯು.